ಬೋಂಡಲ್ಲ ಏನು ಅಂತ ಗೊತ್ತಾಯ್ತಿಲ್ಲ ನನಗೆ. ಕೈ ದೊಡ್ಡ ಮೊದಲು ಅಂತ ಕೇಳ್ತಾರೆ. ತಿರುಗಿತು ಸೀರಿಯಸ್ ಆಗಿ ಬಂದಿಲ್ಲಪ್ಪ. ಏನ್ ಮಾಡ್ತಿದ್ಯಾ? ಅದೇ ಗೊತ್ತಾಯ್ತಿಲ್ಲ ಏನಂತ ಗೊತ್ತಾಯ್ತಿಲ್ಲ. ಅದೇನೋ ಮಾಡಕ್ ಹೊರಟವಳು. ಏನಿದು? ಬಾಳೆಕಾಯಿ ಬಜ್ಜಿ. ಎಲ್ರಿಗೂ ನಮಸ್ಕಾರ. ಶುಭ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಸೊ ಮಳೆ ಇರೋ ಕಾರಣ ಏನಾದ್ರು ತಿನ್ಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಪಾಪ ಬಾಣ್ತಿ 5 ತಿಂಗಳು ಬಾಣ್ತಿ ನನ್ನ ತಂಗಿನೇ ಬನ್ನಿ ಅಕ್ಕ ನಾನು ಏನಾದ್ರು ಮಾಡ್ಕೊಡ್ತೀನಿ ಅಂತ. ಅದು ನಾನು ಈ ಟೇಸ್ಟ್ ಎಲ್ಲ ಮಾಡಿಲ್ಲ ಖಂಡಿತ. ಅವಳು ಫಸ್ಟ್ ಟೈಮು ಬಾಳೆಕಾಯಿ ಬಜ್ಜಿ ಮಾಡ್ತಾವಳೆ. ಅವಳ ಕೇಳಿದಿಕ್ಕಿದ್ರೆ ಎಷ್ಟೇ ಗೊತ್ತಿಲ್ಲ. ಬನ್ನಿ ನೋಡೋಣ ಅವಳು ಯಾವ ಥರ ಪ್ರಿಪ್ರೇಷನ್ ಮಾಡ್ತಾಳೆ, ಯಾವ ಥರ ಏನು ಅಂತ ಖಂಡಿತ ನಿಮ್ಗೆ ತೋರ್ಸೋಕೆ ಇಷ್ಟಪಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನಿಜವಾಗ್ಲೂ ತುಂಬ ಕಾಮಿಡಿಯಾಗಿ ಫನ್ನಿ ಆಗಿದೆ ವಿಡಿಯೋ. ಕಂಟಿನ್ಯೂಸ್ ಈ ವಿಡಿಯೋ ನೋಡಿ. ಅಕ್ಕ ಹಿಂಗೆಲ್ಲ ಮಾಡ್ತಾರೆ ಅಂತ ನೋಡಿ. ನಮ್ಮ ಅತ್ತೆನ ಕೇಳ್ತಿದ್ರು ಅವ್ರು ಅವಾಗಲೇ. ಮೇಲೆಲ್ಲ ನೀರು ಎರಿಬೇಕಾ ಅಂತನಾ ಬಾಳೆಕಾಯಿನ? ಏನಕ್ಕೆ ಎರಿಬೇಕು ಗೊತ್ತಿಲ್ಲ. ಗೊತ್ತಿಲ್ಲ ಬನ್ನಿ ನೋಡೋಣ. ನಮ್ಗೆ ಸಣ್ಣದಾಗಿ ಕಟ್ ಮಾಡ್ಬೇಕಾ ದೊಡ್ಡದಾಗಿ ಕಟ್ ಮಾಡ್ಬೇಕಾ ಕೇಳ್ತಾವಳೆ. ಅಕ್ಕಂಗೆ ಬಾಳೆಕಾಯಿ ಬಜ್ಜಿ ಬಿಡೋದು ಹಿಂಗೆ. ಅಯ್ಯೋ ಅದಕ್ಕೆ ಹೆಣ್ಮಕ್ಳು ಬೇಗ ಅಡುಗೆ ಕಲಿಬೇಕು ಅಂತ ಹೇಳೋದು. ಅಲ್ಲ ನಿಜವಾಗ್ಲು ಖಂಡಿತವಾಗ ಖಂಡಿತ. ಆಮೇಲೆ ಪೂರ್ತಿ ವಿಡಿಯೋ ನೋಡೋದನ್ನ ಮರಿಲೇಬೇಡಿ. ಯಾಕೆ ಅಂದ್ರೆ ಇವ್ರ ಯಜಮಾನ್ರಿಂದ ನಮ್ಮ ಅತ್ತೆಯಿಂದ ನಮ್ಮ ಮಾವನಿಂದ ಎಲ್ಲರಿಗೂ ಟೇಸ್ಟ್ ಮಾಡಿ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದ್ಭುತವಾಗಿರುತ್ತಾ ಏನೋ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ಸ್ವಲ್ಪ ನನ್ನ ತಂಗಿ ಅಡುಗೆಲಿ ಸ್ವಲ್ಪ ಕಮ್ಮಿ. ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಖಂಡಿತ ಗೊತ್ತಿಲ್ಲ. ಮಾಡ್ಬೋದು ಏನೋ ಅದ್ಭುತವಾಗಿ ಮಾಡಿದ್ರು ಮಿರಾಕಲ್ಲು. ಅಲಗ್ ಬುಲಕ್ಕಲ್ಲಿ ಮಾಡಿದ್ರೆ ಅದ್ಭುತವಾಗಿ ಬರುತ್ತೆ. ಅಕ್ಕ ಮಾಡ್ತಾರೆ ನೋಡಿ. ಇದು ತೊಳಿಬೇಕಾ? ಬಾಳೆಕಾಯಿ ಬಜ್ಜಿಗೆ ಸ್ವಲ್ಪ ಸಾಕಾ? ಅಷ್ಟೊಂದಿಗೆ ಇಷ್ಟೇ ಇಷ್ಟು ಏನೇನು ಹಾಕತ್ತೀರ? ಮತ್ತೆ ಇದು ಕಡಲೆ ಹಸಿಟ್ಟು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಸಾಕಷ್ಟು ಸಾಕಷ್ಟು ಅಂತ ಕೇಳ್ತಾರೆ. ಸ್ವಲ್ಪ ಸಾಕು. ಜೀರಿಗೆ ಎಲ್ಲ ಹಾಕಲ್ವ ನೀವು? ಬಾಳೆಕಾಯಿ ಬಜ್ಜಿಗೆಲ್ಲ ಹಾಕಲ್ಲ. ಏನದು? ಇದು ಅಚ್ಕಾರ ಈ ಫುಲ್ ಸುಡ್ಬಿಡು ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಮಳೆ ಬರ್ತಿದೆ ಅಲ್ವಾ, ಜಾಸ್ತಿ ಆಯ್ತದೆ. ಚಿಲ್ಲಿ ಜಾಸ್ತಿ ಆಯ್ತಲ್ಲ. ಸಾಕಾ? ಸ್ಟಾರ್ಟ್ ದ ಗೇಮ್. ಕೈಯೆಲ್ಲ ತೊಳ್ಕೊಂಡಿದ್ದೀರ ತಾನೇ? ಕರೆಕ್ಟಾಗಿ ಹೇಳಿ. ಯಾವ ಹ್ಯಾಂಡ್ ವಾಶ್? ವೈಫೈ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಅಂತ ಹೇಳ್ಬೇಕು ತಾನೆ ನೀವು. ನೋಡಿ ಏನ್ ಹೊರಗಡೆ ಹುಳ ಇದ್ದಂಗೈತೆ. ಇಲ್ಲ ಅಚ್ಕಾರದ ಪುಡಿಯಾ? ಇದು ನೀಟಾಗಿ ಹಿಂಗೆ ಕಲ್ಸ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಹಾಂ, ಸ್ವಲ್ಪ ತಿಕ್ಕಾಗಿರ್ಬೇಕು. ಅದು ತಿಕ್ಕಾಗಿರ್ಬೇಕು ಅಂದ್ರೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಅವಾಗ ನೋಡ್ಕೊತಿರ್ಬೇಕು. ತುಂಬ ತೆಳುನೂ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ಮೀಡಿಯಮ್ ಆಗಿ ನೀಟಾಗಿ ಕಲಿಸ್ಕೊಂಡು ಹಾಕೋಬೇಕಾ? ನೆಕ್ಸ್ಟಿಂದ ಕಿಚನ್ದು ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ತಂಗಿ ಸ್ಟಾರ್ಟ್ ಮಾಡ್ತಾರೆ. ಉಪ್ಪು ಸಾಕಾ? ಉಪ್ಪು ಸಾಕಾ? ನೀನು ಮಾಡ್ತೇವೆ ನಾನು ಕೇಳ್ತೀನಿ. ಉಪ್ಪು ಸಾಕ? ಅದಕ್ಕೆ ನೀರು ಹಾಕ್ಬಿಟ್ಟು ನೋಡ್ತಾನೆ ನಮ್ಮ ಅಕ್ಕ. ಅದೇನಾದ್ರು ಕೈ ಸಿಟ್ಬಿಟ್ರೆ ಎಣ್ಣೆಯಲ್ಲಿ ನೀರಲ್ಲಿ ಬೆಂಕಿಲಿ ಆಟ ಆಡಬಾರ್ದು. ಸರಿ ಸ್ಟಾರ್ಟ್ ಮಾಡ್ತಾವ್ರೆ. ನನಗೆ ಒಂದು ಕಡೆ ಭಯ ಆಯ್ತಿತ್ತು. ಇದು ಮಾಡಾದ್ಮೇಲೆ ಮತ್ತೆ ನಾನು ಟೇಸ್ಟ್ ಮಾಡ್ಬೇಕಂತ. ಇಲ್ಲ ಬೇಕು, ಕಾಯ್ಬೇಕು. ನೀರು ಜಾಸ್ತಿ ಹಾಕ್ಬಾರ್ದು.
ತಾಳಿಕೆ ಬಜ್ಜಿ ತಿಂದರೆ ಅಲ್ಲ ಚಟಾಪಟ ಚಟಾಪಟ ಒನ್ ಮೋರ್ ಅನ್ಬೇಕು ನೀವು. ಗಟ್ಟಿ ಆಯಿತು ಅನ್ಕೋತೀನಿ ಹಸಿಟ್ಟು. ನನ್ನ ಪ್ರಕಾರ ಗಟ್ಟಿ ಆಯ್ತು ಹಸಿಟ್ಟು. ಸೋಡಾ ಗಿಡ ಏನು ಹಾಕಲ್ವಾ? ಸೋಡಾ ಮರ್ತೋಗ್ಬಿಟ್ಟವ್ರೆ. ಹೇಳೋದ್ಮೇಲೆ ಸೋಡಾ ಹಾಕ್ಬೋದು. ಸಾಕ ಸಾಕು. ಇದು ಸ್ಪೂನ್ ಅನ್ನೋದಕ್ಕಿಂತ ಸೊ ಕೈಯಲ್ಲೇ ನೀಟಾಗಿ ಕಲಿಸಿದ್ರೆ ನೀಟಾಗಿ ಬರುತ್ತೆ. ಒಂದೇ ಒಂದು ಗಂಟಿರಲ್ಲ, ಏನಿಲ್ಲ, ನೀಟಾಗಿ ಬರುತ್ತೆ. ನಾವು ದೇವ್ರ ಮಕ್ಕಳನ್ನ ದೇವ್ರ ಮಕ್ಕಳಿಗೆ ಬಜ್ಜಿ ಬೋಂಡ ಮಾಡ್ಕೊಡ್ಬೇಕಾದ್ರೆ ನೀಟಾಗಿ ಕೈಯೆಲ್ಲ ತೊಳ್ಕೊಂಡು ನೀಟಾಗಿ ಕಲಿಸ್ಕೊಂಡು, ಸ್ಪೂನಲ್ಲೆಲ್ಲ ಅಷ್ಟು ನೀಟಾಗೆಲ್ಲ ಬರಲ್ಲ, ಕೈಯಲ್ಲಿ ಮಾಡಿದ್ರೆ ತುಂಬ ಅದ್ಭುತವಾಗಿ ಬರುತ್ತೆ. ಸೋಡಾ ಮರ್ಬಿಟ್ಟಿದೆ, ಹಾಕ್ಲಾ? ಓ ಚುರು ಅಂತೈತೆ. ಎಣ್ಣೆ ಕಾದಿದೆ, ಹಸಿಟ್ಟಿಗೆ ನೀಟಾಗಿ ಮಿಕ್ಸೇ ಆಯ್ತಿಲ್ಲ ಅದು. ತಿಂದೋರ್ ಕತೆ ಇವತ್ತು ಗೋವಿಂದ ಗೋವಿಂದ. ಚೆನ್ನಾಗಿ ಬರುತ್ತಾ? ಫಸ್ಟ್ ಟೇಸ್ಟ್ಗೆ ಯಾರು ಮಾಡ್ಸೋಣ? ಯಜಮಾನ್ರು ಮಾಡ್ಸೋಣ. ಏನು ಮಾಡ್ತೀರಿ ಇವಾಗ? ಬೆಂದಿದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಕಲರ್ ಚೇಂಜ್ ಆಗುತ್ತೆ. ಯಾವ ಕಲರ್ ಬರುತ್ತೆ ಅದು? ಬ್ರೌನ್ ಬಂದಿದೆ, ತೆಗಿಲಾ? ಇನ್ನೂ ಬೇಕಾ? ಅದು ಆ್ಯಕ್ಚುಲಿ ಇದನ್ನ ಸ್ಲೋ ಇಟ್ಕೊಂಡು ಮಾಡಬೇಕು. ಯಾಕೆ ಗೊತ್ತಾ? ಜಾಸ್ತಿ ಉರಿ ಇಟ್ಕೊಂಡಾಗ ಅದು ಫುಲ್ಲು ಕಪ್ಪಾಗ್ಬಿಡುತ್ತೆ. ಮೀಡಿಯಮ್ ಒಲೆ ಇಟ್ಕೊಂಡು ಮಾಡಬೇಕು. ಸ್ವಲ್ಪ ಟ್ರೈನಿಂಗ್ ಕೊಟ್ಟು. ಯಾವ್ಯಾವ ಥರ ಬಾಳೆಕಾಯಿ ಅಂತ ರೌಂಡ್ ಶೇಪ್ ಇರೋದು ಎಲ್ಲ ಥರ ಶೇಪ್ ಬಂದ್ಬಿಟ್ಟೈತೆ. ಕರಳು ಶೇಪು, ಅಮೀಬಾ ಶೇಪು ಎಲ್ಲ ಬಂದಿದೆ. ಯಾವ ರೇಂಜಲ್ಲಿ ಮಾಡ್ತಾರೆ ಬಜ್ಜಿನ? ಹಂಗೋ ಹಿಂಗೋ ಒಂದು 8 ಬಾಳೆಕಾಯಿ ಬಜ್ಜಿ ರೆಡಿ. ಹಾಕಿ ಪಟ್ಟ ಅಂತ ಹಾಕ್ಬೇಕು, ಸಾಕಾಗಲ್ಲ. ಯಾವ ಶೇಪಲ್ಲಿ ಕಟ್ ಮಾಡ್ಕೊಂಡವ್ರೆ ನೋಡಿ, ಯಾವ ಶೇಪ್ ಬಂದೈತೆ. ಇದು ಬಿಡಿ, ಇದು ನೋಡಿ ಇಲ್ಲಿ ಬಿಸಿ ಐತೆ. ಒಂದು ಟೇಸ್ಟ್ ಇದು ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಇದು ಯಾವ ಶೇಪಲ್ಲಿ ಬಂದೈತೆ. ಅಯ್ಯೋ ದೇವ್ರೆ ಕೊಡ್ತವ್ರೆ, ಇವಾಗ ಟೇಸ್ಟ್ ಮಾಡ್ತಾರೆ. ಹೆಂಗೈತಮ್ಮ? ಏನಾಗೈತೆ ಹೇಳಮ್ಮ? ಬೆಂದದ ಇನ್ನೂ ಸ್ವಲ್ಪ ಬೇಯ್ಬೇಕಾ? ಬೇಯ್ಬೇಕಂತೆ. ಏನು ಆಂಬುಲೆನ್ಸ್ ಎತ್ಬೇಕಂತ ಕೇಳ್ತೀವಿ. ಆಂಬುಲೆನ್ಸ್ ಎತ್ಬೇಕಂತ ಕೇಳ್ಕೊಂಡು ಇರ್ಬೇಕು ನೋಡಿ. ಇವಾಗ ಆಂಬುಲೆನ್ಸ್ ರೆಡಿ ಐತೆ. ಕೈ ತೊಳ್ದ ಫಸ್ಟ್. ಕೈ ದೊಡ್ಡ ಮೊದಲು ಅಂತ ಕೇಳ್ಕೊಂಡು ತಿರುಗಿತು. ನೀನೇನೋ ತಿಂದೇ ಇಲ್ಲ ನೀನು. ಅಕ್ಕ ನೀನು ಸೀರಿಯಸ್ ಆಗಿ ಬಂದಿಲ್ಲಪ್ಪ. ಇಲ್ಲ ಇನ್ನೊಂದು 2 ನಿಮಿಷ ಅಲ್ಲ ಅಚ್ಚ ತಿನ್ಬೇಕು. ನೀನೇ ತಿನ್ನು. ಉಪ್ಪು ಇಲ್ಲ ಅಲ್ಲಕ್ಕ. ಇನ್ನೂ ಬೇಯಬೇಕು. ಕನ್ನಡ ಕನ್ನಡ ನೀವು ಎಲ್ಲ ಟೇಸ್ಟ್ ಒಂದೇ ಒಂದು ಟೇಸ್ಟ್ ಮಾಡ್ಬೇಕು ಇವಾಗ. ಒಂದು ಟೇಸ್ಟ್ ಮಾಡ್ಲೇಬೇಕು. ಬೆಂದಿದ್ರು ನೋಡಿ ಅವ್ರಿಗೆ ಎಷ್ಟು ಭಯ ನೋಡಿ. ಉಪ್ಪೇ ಇಲ್ಲ. ಬೇಯ್ಬೇಕಷ್ಟೇ, ಖಾರ ಸಾಕು. ಫೋನಿಗೆ ಕೊಡ್ತೀನಿ ಆಮೇಲೆ. ನನ್ನ ಮಗನ್ ಕೊಡ್ತೀನಿ ಇವಾಗ. ಮಗನ ಟೇಸ್ಟ್ ಮಾಡು. ತಿನ್ನು ಸ್ವಾಮಿ, ನೀನು ಅಪ್ಪ ಹೇಳೋದು ಕರೆಕ್ಟ್ ಆಗಿದೆ. ಚೆನ್ನಾಗೈತೆ, ಏನಾಗೈತೆ? ಮಾಡ್ತಾರೆ. ನಿಜ ಚೆನ್ನಾಗೈತೆ. ಚೆನ್ನಾಯ್ತಾನಣ್ಣ, ಅವನ್ನ ಕರೆಕ್ಟ್ ಒಬ್ಬರೇ ಅದು ಕರೆಕ್ಟ್. ಉಪ್ಪು ಕಮ್ಮಿ ಐತೆ, ಅಷ್ಟೇ ತಾನೇ ಚೆನ್ನಾಗಿದೆ. ಉಪ್ಪು ಕಮ್ಮಿ ಐತೆ. ಅವಾಗ ಆಮೇಲೆ ಕ್ಯಾಮ್ರಾ ಇದೆ. ನನ್ನ ಮಗನ್ ಕೇಳಲ್ಲ ರಿವ್ಯೂ. ನನ್ನ ಮಗನ್ ಹೆಂಗೈತೆ ಚಮ್ಮಿ? ಚೆನ್ನಾಯ್ತಾ ಮಗನ? ವಾಪಸ್ ಬರ್ತಾರೆ. ನೋಡಿ ಇಲ್ಲಿ ಹೆಂಗ ಇಲ್ಲ ಸೋಡಾ ಹಾಕ್ಬಿಡೋದು ಇವಾಗ ಅಮ್ಮ. ಬಾತ್ರೂಮಿಂದ ಬರೋದು ನೀಚೆ ಹಾಕಿ ಮಾಡೋದು. ಬೋಂಡಲ್ಲ ಏನು ಅಂತ ಗೊತ್ತಾಯ್ತಿಲ್ಲ ನನಗೆ. ರಿವ್ಯೂ ಕೇಳಕ್ಕೆ ಕರ್ಕೊಂಡು ಬರ್ತಾರೆ ಆಚೆ. ನೋಡಿ, ಮತ್ತೊಮ್ಮೆ ಕಳಿಸ್ತಿದ್ದಾರೆ. ಉಪ್ಪು ಕಮ್ಮಿ ಆಯ್ತಂತ ಎಲ್ಲ ಹೇಳ್ತಿದ್ರಲ್ವ, ಈ ಸಲ ಪರ್ಫೆಕ್ಟ್ ಆಗಿ ಮಾಡ್ತಾರಂತೆ. ಯಾಕೆಂದ್ರೆ ನಾನು ಟೇಸ್ಟ್ ಮಾಡಿಲ್ವಲ್ಲ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ಅಡುಗೆ ಮಾಡಕ್ಕೆ ಬಂದಿರಲ್ವಲ್ಲ, ಏನೋ ಒಂದು ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಅಡ್ಜಸ್ಟ್ ಮಾಡ್ಕೊಂತೀನಿ ಮಾಡು, ಏನು ಮಾಡೋದು ತಿಂತೀನಿ ನಾನು. ಇವಾಗ ಚರ್ರ ಅಂತಿದೆ. ಅಕ್ಕ ಈ ಸಲ ಸಖತ್ತಾಗಿ ಬರುತ್ತೆ. ನಮ್ಮ ಅತ್ತೆ ಬಂದು ಕೈ ಕೊಡಲ್ಲ, ಚೆನ್ನಾಗಿ ಬರುತ್ತೆ ಇವಾಗ. ನಮ್ಮ ಅತ್ತೆ ಅಂತೂ ಅದ್ಭುತವಾಗಿ ಅಡುಗೆ ಮಾಡ್ತಾರೆ. ಹೆಂಗೆ ಅಂದರೆ
ನೀವು ಒಂದು ಟೊಮೊಟೊ ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಳಲ್ಲ, ಕೊತ್ತಂಬರಿ ಇಲ್ಲ ಅಂದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ. ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಮತ್ತೆ. ನಮ್ಮ ಅತ್ತೆ ಲಾಗು ಇಷ್ಟು ಆದಷ್ಟು ಬೇಗ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಮ್ಮ ಅತ್ತೆದು ಒಂದು ಬ್ಲಾಗ್ ಮಾಡ್ತೀನಿ. ನಮ್ಮಮ್ಮ ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡಮ್ಮ. ನಿಜ ಜೋರಾಗಿ ಬಾಯಲ್ಲಿ ಇವತ್ತಮ್ಮ ಉಪ್ಪು ಖಾರ ಎಲ್ಲ ಉಪ್ಪು ಖಾರ ಎಲ್ಲ ಸೂಪರ್ ಆಗೈತೆ. ಎಂದೈತಾ? ಆದ್ರೆ ಒಳಗಡೆ ಇರೋದು ಒಂಚೂರು ಬೇಯಬೇಕು. ಬಾಳೆಕಾಯಿ ಬೇಯಬೇಕು. ಬಾಳೆಕಾಯಿ ಬೇಯಬೇಕು ಅಂತ ಹೇಳಿ ಬಾಳೆಕಾಯಿ ಬೇಯಬೇಕು. ಚಿಕ್ಕದು ದೊಡ್ಡದು ಎಲ್ಲ ಬಾಳೆಕಾಯಿ ಬಂದಿರುತ್ತೆ ಅಂತ ನೋಡಿ, ಹೇಳ್ತಾರೆ. ಇದು ದೊಡ್ಡದು ಇಡ್ತಿದ್ದೀನಿ, ಚಿಕ್ಕದಕ್ಕೆ ನೋಡ್ತೀನಿ. ಇದು ಚೆನ್ನಾಗಿದೆ. ಅಡಿಗೆ ಮಾಡ್ತಾಳ ಪರವಾಗಿಲ್ವಾ? ಅಡಿಗೆ ಅಂತೂ ಸ್ವಲ್ಪ ಇವಾಗ ಕಲಿತಾ ಇದ್ದಾಳೆ, ಇನ್ನು ಮುಂದೆ ಚೆನ್ನಾಗಿ ಮಾಡ್ತಾಳೆ. ಕರೆಕ್ಟ್. ಹಣ್ಣು ಕೊಡ್ತವ್ರು ಬೋಂಡ ಯಾವ ಥರ ಟೇಸ್ಟ್ ಬರುತ್ತೆ ನೋಡೋಣ. ಅಷ್ಟೊಂದು ಊಟ ನಂಗೆ ನಿಂಗೆ ಇವಾಗ ತಿನ್ನು ತಿನ್ನು ಬನ್ನಿ. ಹೆಂಗಿದೆ ಮನೆ ಈಗ? ಇವಾಗ ಸ್ವಲ್ಪ ಬೆಂದಿದೆ, ಅವಾಗಲೇ ಬೆಂದಿರಲಿಲ್ಲ. ಚೆನ್ನಾಗಿತ್ತು. ನಿಜವಾಗ್ಲೂ ಅವಾಗ ಬೆಂದಿರಲಿಲ್ಲ. ಕೊಡ ಇನ್ನೊಂದು ಸಾಕು ಅಷ್ಟೇ ಕೈ ಮುಗಿತಾವ್ರಲ್ಲಿ ಅಲ್ಲಿ 100 ರೂಪಾಯಿ ಹಾಕೊಡೆ. 100 ರೂಪಾಯಿಗೆ ಏನೋ ಟೇಸ್ಟ್ ನೋಡಕ್ಕೆ 100 ರೂಪಾಯಿ ಸೆಲೆಬ್ರಿಟಿ 100 ರೂಪಾಯಿ ಕೊಟ್ಟು ನಿನ್ಗೆ ಟೇಸ್ಟ್ ನೋಡ್ಸಕ್ಕೆ. ಆಗ್ಲೇ ಕೊಟ್ಟಿದ್ದೆ ರಿವ್ಯೂ ಎಲ್ಲ ಕೇಳಿದೆ, ಸ್ವಲ್ಪ ಬೆಂದಿಲ್ಲ ಅಂತ ಹೇಳಿದ್ರು. ಇವಾಗ ಬೇಯಿಸ್ಕೊಂಡು ನೀಟಾಗಿ ಉಪ್ಪೆಲ್ಲ ಕಮ್ಮಿ ಆಗುತ್ತೆ. ಅದಕ್ಕೆ ನಮ್ಮ ಅಕ್ಕನ ಕೊಡ್ತೀನಿ, ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ. ಇವಾಗ ಹೊಸ್ದಾಗಿ ಮಾಡಿದ್ದೀನಿ ತಿನ್ನೋದಕ್ಕೆ. ಚೆನ್ನಾಗಿರುತ್ತೆ ಸರ್. ಅವಾಗಲೇ ಉಪ್ಪು ಕಮ್ಮಿ ಇತ್ತು ಅಂತ ಹೇಳ್ತಿದ್ರು. ಮತ್ತೆ ಸೊ ತುಂಬ ಜನ ಕೇಳ್ತಿದ್ರು ನಮ್ಮ ಪಾಪನ ವಿಡಿಯೋ ಹಾಕಿದಾಗ, ಮಗು ಯಾರಾದರೂ ಇದೆಯಾ ಕೊಟ್ಬಿಡಿ ಅಂತ. ಖಂಡಿತ ಇಲ್ಲ, ಇದು ನನ್ನ ತಂಗಿ ಪಾಪು. ಸೊ ಅವಳು ಇಟ್ಕೊಂಡು ನಾನು ವಿಡಿಯೋ ಮಾಡಿಕೊಡ್ತೀನಿ. ಸೊ ಬನ್ನಿ ಹೇಗೆಲ್ಲ ಮಾಡಿದ್ದಾರೆ ನಮ್ಮ ತಂಗಿ ಅಂತ. ಏನದು? ಬಾಳೆಕಾಯಿ ಬಜ್ಜಿ. ಇವಾಗ ಕರೆಕ್ಟಾಗಿರೋದು ಬಾಳೆಕಾಯಿ ಬಜ್ಜಿ ಅಂತ. ನೀನು ತಿಂತೀಯಮ್ಮ? ತಿಂತೀಯಾ? ತಿಂತ್ಯಾ ಬಜ್ಜಿ? ಯಾವ ಶೇಪ್ ಯಾವ ಶೇಪಲ್ಲಿ ಬಂದಿದೆ ಕಷ್ಟ ಅವ್ರಿಗೆ ಕೊಡ್ಬೇಕು, ಫಸ್ಟ್ ಅವ್ರಿಗೆ ಕಷ್ಟಪಡ್ತಾರೆ. ನೀವು ಆ ಕಡೆ ನೋಡ್ಕೊಂಡು ರಿಯಾಕ್ಟ್ ಮಾಡಿ. ನೀನು ಮಾಡಿದ್ಯಾ ಚೆನ್ನಾಗಿರೋದು. ಅವಳೆ ಉಪ್ಪು ಕಮ್ಮಿ ಇಲ್ಲ ಅಂತ ಇವಾಗ ಚೆನ್ನಾಗಿ ಬಂದೈತಾ? ಸ್ವಲ್ಪ ಖಾರದ ಪುಡಿ ಅನ್ನೋ ವಾಸನೆ. ಖಾರದ ಪುಡಿ ವಾಸನೆ. ಖಂಡಿತ ಈ ವಿಡಿಯೋನ ಪೂರ್ತಿ ನೋಡಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮ ಖುಷಿಗೋಸ್ಕರ ಒಂದು ಸಣ್ಣ ಲಾಗು, ಅದ್ಭುತವಾಗಿ ಮೂಡಿ ಬಂದಿದೆ ಲಾಗ್ನ. ಪೂರ್ತಿ ವಿಡಿಯೋ ನೋಡಿ, ಅದ್ಭುತವಾಗಿದೆ. ತುಂಬ ನಗಾಡ್ತಾನೆ ಇರ್ತೀರಾ. ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ, ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸುಬ್ಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.